ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಕೆಲವೇ ಕ್ಷಣಗಳ ಹಿಂದೆ ತಮಗೆ ಮಾಹಿತಿ ನೀಡಿರುವ ಹಾಗೆ ನಮ್ಮ ನವ ಕರ್ನಾಟಕ ವಿಕಲಚೇತನರ ವಿವಿಧೋದ್ದೇಶ ಗ್ರಾಮೀಣ ನಗರ ಸಂಸ್ಥೆ ಕಾರ್ಯಕರ್ತರ ಒಕ್ಕೂಟದ ಪದಾಧಿಕಾರಿಗಳು ಮಾನ್ಯ ನೂತನ ಇಲಾಖಾ ನಿರ್ದೇಶಕರಿಗೆ ಭೇಟಿ ಮಾಡುವ ಮೂಲಕ ನಮ್ಮ ಪ್ರತಿಭಟನೆ ಹಮ್ಮಿಕೊಂಡಿರುವ ಬಗ್ಗೆ ಅಂದರೆ 15/12/2025 ಬೆಳಗಾವಿಯ ಸುವರ್ಣಸೌಧದ ಮುಂದೆ ಏನು ನಮ್ಮ ಕನಿಷ್ಠ ವೇತನ ಮತ್ತು ಸೇವಾ ಭದ್ರತೆ ಕುರಿತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಅದರ ವಿಚಾರವಾಗಿ ಇವತ್ತು ಆ ಒಂದು ವಿಚಾರವಾಗಿ ಮಾತನಾಡಲು ಮಾನ್ಯ ನಿರ್ದೇಶಕರು ನವ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳನ್ನು ಆಹ್ವಾನ ನೀಡಿದರು. ಅದರಂತೆ ಅವರು ಹೋಗಿ ಇವತ್ತು ಅವ್ರನ್ನ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿದ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಪ್ರಸ್ತಾಪ ಮಾಡಿದ್ದಾರೆ. ಆದರೂ ಕೂಡ ಯಾವುದೇ ರೀತಿಯ ಸಕಾರಾತ್ಮಕ ಮತ್ತು ಪರಿಣಾಮಕಾರಿ ಉತ್ತರ ನೀಡದ ಕಾರಣ ನಮ್ಮ ಕನಿಷ್ಠ ವೇತನದ ಫೈಲು ಕೇವಲ ಆರ್ಥಿಕ ಇಲಾಖೆಗೆ ಕಳಿಸ್ಕೊಟ್ಟಿದ್ದೀವಿ ಅಥವಾ ಏನು ಲೇಬರ್ ಡಿಪಾರ್ಟ್ಮೆಂಟಿಗೆ ಕಳಿಸ್ಕೊಟ್ಟಿದ್ದೀವಿ. ಅಲ್ಲಿಂದ ಆದ ತಕ್ಷಣ ನಾವು ಮಾಡ್ತೀವಿ, ದಯವಿಟ್ಟು ನಿಮ್ಮ ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ಳಿ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ ಅಂತ ನವ ಕರ್ನಾಟಕ ವಿಕಲಚೇತನ ಗೌರವಧನ ಅಂದರೆ ರಾಜ್ಯಾಧ್ಯಕ್ಷ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಅಂಬಾಜಿ ಪಿ ಮೇಟಿಯವರು ನಮಗೆ ಇದೀಗ ತಾನೇ ಕರೆ ಮಾಡಿ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಪ್ರತಿಭಟನೆ ಏನಿದೆ ಅದನ್ನು ನಾವು ಯಾವುದೇ ಕಾರಣಕ್ಕೂ ಹಿಂಪಡೆಯೋದಿಲ್ಲ. ಬರುವ 15ನೇ ತಾರೀಕು ನಾವು ಪ್ರತಿಭಟನೆಯನ್ನು ಮಾಡ್ತೀವಿ. ಮಾನ್ಯ ಸಚಿವರ ಒಂದು ಗಮನವನ್ನು ಸೆಳೆಯುವ ಉದ್ದೇಶದಿಂದ ಈ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಸಚಿವರು ಈ ಕೂಡಲೇ ಮಧ್ಯಪ್ರವೇಶ ಮಾಡಿ ಈ ಒಂದು ಕನಿಷ್ಠ ವೇತನದ ಫೈಲು ಅಥವಾ ಕಡತ ಏನು ಬಾಕಿ ಇದೆ ಅದನ್ನು ಪೂರ್ಣಗೊಳಿಸಬೇಕು, ಇದೇ ನಮ್ಮ ಒಂದು ಬೇಡಿಕೆಯಾಗಿದೆ. ಹಾಗಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಅವರಿಗೆ ಕೊಟ್ಟು ನಮ್ಮ ನವ ಕರ್ನಾಟಕ ಸಂಘಟನೆಯವರು ಇದೀಗ ತಾನೇ ಹೊರ ನಡೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಬಂದಿದೆ. ಸ್ನೇಹಿತರೆ, ಏನೇ ಆಗಲಿ ಬೆಳಗಾವಿಯಲ್ಲಿ ಬರುವ 15ನೇ ತಾರೀಕು ಪ್ರತಿಭಟನೆ ನಡೆಯುತ್ತದೆ ಕನಿಷ್ಠ ವೇತನ ಮತ್ತು ಸೇವಾ ಭದ್ರತೆ ಕುರಿತು ಹಕ್ಕಿಗಾಗಿ. ಹಾಗಾಗಿ ಎಲ್ಲರೂ ಕೂಡ ಸಹಕರಿಸಬೇಕು ಅಂತೇಳ್ಬಿಟ್ಟು ಮಾನ್ಯ ಅಂಬಾಜಿ ಮೇಟಿಯವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮಾತುಕತೆ ಒಟ್ಟಾರೆಯಾಗಿ ಇದು ವಿಫಲವಾಗಿದೆ, ಅಂದರೆ ಸಂಧಾನ ವಿಫಲವಾಗಿದೆ. ಸಂಧಾನ ನಡೆಸಲು ಇವರು ಕರೆಸಿದ್ರು ಅಂತಕ್ಕಂಥ ಸುದ್ದಿ ಇದೆ. ಹಾಗಾಗಿ ಸಂಧಾನ ವಿಫಲವಾಗಿದೆ. ಬರುವ 15ನೇ ತಾರೀಕು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಅದು ಯಶಸ್ವಿಯಾಗಿ ಮಾಡಲು ತಾವೆಲ್ಲ ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ಅವರು ಕೋರ್ಕೊಂಡಿದ್ದಾರೆ. ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ನಮ್ಮ ಚಾನಲ್ನಲ್ಲಿ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಬೇಕು ಅಂತ ಹೇಳ್ಬಿಟ್ಟು ಕೋರ್ತಾ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ.